ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರದಲ್ಲಿ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ 3ರಲ್ಲಿರುವಂತಹ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವ. ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಅದನ್ನು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ, ಅಥವಾ ನೀವು ಒಂದು ಪಾಯಿಂಟ್ಸ್ ಬುಕ್ ಮಾಡಿದರೆ ಅದರಲ್ಲಿ ಕೂಡ ನೀವು ಬರೆದಿಟ್ಕೊಳ್ಬೋದು. ವಿಭಾಗ ಎ, ಇದು 2024ರ ಪ್ರಶ್ನೆ ಪತ್ರಿಕೆ, ಕೋರ್ಸ್ 3ರದ್ದು ರಾಜ್ಯಶಾಸ್ತ್ರದಲ್ಲಿ. ವಿಭಾಗ ಎಯಲ್ಲಿ 5 ಅಂಕದ ಪ್ರಶ್ನೆಗಳಿರ್ತದೆ. ಒಟ್ಟು 4 ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು. ಆ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ರಾಜ್ಯ ನೀತಿಯ ನಿರ್ದೇಶನ ತತ್ವದ ಮಹತ್ವವನ್ನು ತಿಳಿಸಿ, ರಾಜ್ಯಸಭೆಯ ಕಾರ್ಯಗಳನ್ನು ತಿಳಿಸಿ, ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ, ವಲಯ ಮಂಡಳಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಗಳನ್ನು ತಿಳಿಸಿ, ಭಾರತದಲ್ಲಿ ರಾಜಕೀಯ ಪಕ್ಷಾಂತರದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಇವಿಷ್ಟು ನಾವು ವಿಭಾಗ ಎಯಲ್ಲಿ ನೋಡುವಂಥದ್ದು. 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು 4 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು ವಿಭಾಗ ಬಿಯಲ್ಲಿ ನೋಡೋದಾದರೆ, ವಿಭಾಗ ಬಿಯಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. 10 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆಗೆ 10 ಅಂಕ ಸಿಗುವಂಥದ್ದು. ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ, ಭಾರತೀಯ ಸಂಯುಕ್ತವಾದದ ಇತ್ತೀಚಿನ ಪ್ರವೃತ್ತಿಯನ್ನು ವಿವರಿಸಿ, ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ, ಜಿಲ್ಲಾ ಪಂಚಾಯಿತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪರೀಕ್ಷಿಸಿ, ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ. 5 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೀವು 3 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ವಿಭಾಗ ಸಿಯಲ್ಲಿ 15 ಅಂಕದ ಪ್ರಶ್ನೆಗಳು ಬರುವಂಥದ್ದು. 15 ಅಂಕದ ಪ್ರಶ್ನೆಗಳು, ಒಟ್ಟು 4 ಪ್ರಶ್ನೆಗಳನ್ನು ಕೊಡ್ತಾರೆ. ನೀವು 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. 15 ಅಂಕಕ್ಕೆ ನೀವು 4ರಿಂದ 5 ಪುಟದಷ್ಟಾದರೂ ಕೂಡ ಉತ್ತರವನ್ನು ಬರೀಬೇಕಾಗ್ತದೆ. 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು: ಭಾರತದಲ್ಲಿನ ಸಂವಿಧಾನದ ರಚನೆಯ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿ, ಕೇಂದ್ರ ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧಗಳನ್ನು ಚರ್ಚಿಸಿ, ಸುಪ್ರೀಂ ಕೋರ್ಟ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ, ಭಾರತದಲ್ಲಿ ಒತ್ತಡ ಗುಂಪುಗಳನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಈ ಪ್ರಬಂಧವನ್ನು ಬರೀರಿ ಅಂತ ಹೇಳಿದರೆ ನೀವು ಬರಿತಾ ಹೋಗುವಂಥದ್ದು. ಪ್ರಬಂಧ ಅಂತ ಹೇಳಿದ ತಕ್ಷಣ ನೀವು ಎಷ್ಟು ಪುಟ ಆದರೂ ಕೂಡ ಬರಿಬೋದು. ನಿಮಗೆ ಅಲ್ಲಿ ಸಮಯಾವಕಾಶ ಎಷ್ಟಿದೆ ಅಂತ ನೋಡಿಕೊಂಡು ಬರಿತಾ ಹೋಗುವಂಥದ್ದು. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಗಳು ನಿಮಗೆ ನೆನಪಲ್ಲಿರ್ತದೋ, ಯಾವುದೆಲ್ಲ ವಿಚಾರಗಳು ನಿಮಗೆ ನೆನಪಿಗೆ ಬರ್ತದೋ ಅವುಗಳನ್ನೆಲ್ಲ ಬರಿತಾ ಹೋಗುವಂಥದ್ದು. ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಕೂಡ ಬರಿತಾ ಹೋಗ್ಬೋದು. ಹಾಗೆ ಪಾಯಿಂಟ್ಸ್ಗಳನ್ನು ಮಾಡಿ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಬರಿತಾ ಹೋಗ್ಬೋದು. ಒಟ್ಟಿನಲ್ಲಿ ಪ್ರಬಂಧ ರೀತಿಯಲ್ಲಿ ಅದನ್ನು ಬರಿತಾ ಹೋದ್ರಾಯಿತು. ಬೇರೆ ವ್ಯತ್ಯಾಸ ಏನು ಅಂತಲ್ಲ, ಅದರಲ್ಲಿ ಬಂದಿರುವಂಥ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗುವಂಥದ್ದಷ್ಟೇ. ಇವಿಷ್ಟು ನಮ್ಮ ಕೋರ್ಸ್ 3ರಲ್ಲಿ ಬಂದಿರುವಂಥ ಪ್ರಶ್ನೆಗಳು. ರಾಜ್ಯಶಾಸ್ತ್ರ, ತೃತೀಯ BA ರಾಜ್ಯಶಾಸ್ತ್ರ ಕೋರ್ಸ್ 3ರಲ್ಲಿರುವಂತಹ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನೆಲ್ಲ ನೀವು ಈಗಾಗಲೇ ಓದಿ ಆಗಿದ್ದವರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಓದಿದ್ದೀರಾ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಒಂದು ವೇಳೆ ಇನ್ನೂ ಓದಲಿಕ್ಕೆ ಆರಂಭ ಮಾಡದವರು ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ಈ ಪ್ರಶ್ನೆಗಳನ್ನೆಲ್ಲ ಒಮ್ಮೆ ಓದಿ ಮುಗಿಸಿ, ಅದರಲ್ಲಿ ಬಂದಿರುವಂತಹ ಪಾಯಿಂಟ್ಸ್ಗಳನ್ನು, ಅದರಲ್ಲಿ ಇರುವಂತಹ ಉತ್ತರಗಳನ್ನು ಓದಿಕೊಂಡು ಅದನ್ನು ಪಾಯಿಂಟ್ಸ್ ಮಾಡಿಕೊಂಡು ಓದಿ. ಪುಸ್ತಕದಲ್ಲಿ ಪಾಯಿಂಟ್ಸ್ ಇದ್ದರೆ ಅದನ್ನೇ ಪಾಯಿಂಟ್ಸ್ ಬುಕ್ಕಲ್ಲಿ ಆದರೂ ಬರೆದು ಓದ್ಕೊಳ್ಳಿ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆ ತುಂಬಾ ಮುಖ್ಯವಾಗಿರ್ತದೆ. ಯಾಕಂದರೆ ಇವುಗಳೆಲ್ಲ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು. ಅವರು ಕೊಟ್ಟಿರುವಂತಹ, ಅಂದರೆ KSOUನವರು ಕೊಟ್ಟಿರುವಂತಹ ಪುಸ್ತಕದಿಂದಲೇ ಅವರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡೋದ್ರಿಂದ ಪ್ರತಿ ವರ್ಷ ಆಗುವಂತಹ ಪರೀಕ್ಷೆಗಳಲ್ಲಿ ಅವರು ಪ್ರಶ್ನೆಗಳು ರಿಪೀಟಾಗಿ ಬಂದಿರ್ತದೆ. ಆ ಅಂಕಗಳು ಬದಲಾವಣೆಗಳನ್ನು ಮಾಡಿರ್ತಾರೆ. ಅಂದರೆ ಕಳೆದ ವರ್ಷ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಯನ್ನು ಮತ್ತಿನ ವರ್ಷಕ್ಕೆ 10 ಅಂಕಕ್ಕೂ ಕೊಡ್ತಾರೆ, 15 ಅಂಕಕ್ಕೂ ಕೊಡ್ತಾರೆ. ಈ ರೀತಿಯ ಸಣ್ಣ ಪುಟ್ಟ ಬದಲಾವಣೆಗಳು ಇರುವಂಥದ್ದು. ಅದನ್ನು ಬಿಟ್ಟು ಉಳಿದ ಪ್ರಶ್ನೆಗಳಿರ್ಬೋದು, ಹೆಚ್ಚಾಗಿ ಎಲ್ಲ ಪ್ರಶ್ನೆಗಳು ಕೂಡ ರಿಪೀಟಾಗಿ ಬಂದಿರುವಂಥದ್ದು. ನೀವು ಬ್ಲಾಕ್ 1ರಲ್ಲಿ ನೋಡಿದರೆ ನೋಡಿ, ಸಂವಿಧಾನದ ಲಕ್ಷಣಗಳು,
ಇದು 2022ರಲ್ಲಿ ಕೂಡ ಕೊಟ್ಟಿದ್ದಾರೆ, 2023ರಲ್ಲಿ ಕೊಟ್ಟಿದ್ದಾರೆ, ಹಾಗೆ 2024ರಲ್ಲಿ ಅವರೇನು ಮಾಡಿದ್ದಾರೆ 10 ಅಂಕಕ್ಕೆ ಭಾರತ ಸಂವಿಧಾನದ ಲಕ್ಷಣವನ್ನು ಕೊಟ್ಟಿದ್ದಾರೆ. ಇಲ್ಲಿ 2022ರಲ್ಲಿ ಮತ್ತು 2023ರಲ್ಲಿ 15 ಅಂಕಕ್ಕೆ ಕೊಟ್ಟಿರುವಂಥದ್ದು ಭಾರತ ಸಂವಿಧಾನ ಲಕ್ಷಣಗಳು. ಇನ್ನು 2025ಕ್ಕಾಗುವಾಗ ಅದನ್ನು ಪುನಃ 15 ಅಂಕಕ್ಕೆ ಕೊಡುವರು. 2024ರಲ್ಲಿ ಏನು ಮಾಡಿದ್ದಾರೆ, ಅವರು 10 ಅಂಕಕ್ಕೆ ಸಂವಿಧಾನದ ಲಕ್ಷಣಗಳನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟಿನ ಪರೀಕ್ಷೆಗಾಗುವಾಗ ಅವರು 15 ಅಂಕಕ್ಕೆ ಸಂವಿಧಾನದ ಲಕ್ಷಣಗಳನ್ನು ಕೇಳ್ಬೋದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಸ್ಕಿಪ್ ಮಾಡಬಾರ್ದು, ಅವುಗಳನ್ನೆಲ್ಲವನ್ನು ಕೂಡ ಓದ್ಕೊಳ್ಬೇಕು. ನೋಡಿ, ಸಂಯುಕ್ತ ವ್ಯವಸ್ಥೆಯ ಪ್ರವೃತ್ತಿ ನೋಡಿ, 2024ರಲ್ಲಿ ಸಂಯುಕ್ತ ಪ್ರವೃತ್ತಿ ಬಂದಿದೆ. ನೋಡಿ, ಸಂಯುಕ್ತ ವ್ಯವಸ್ಥೆಯನ್ನು ಕೇಳಿದ್ದಾರೆ. 2023ರಲ್ಲಿ 15 ಅಂಕಕ್ಕೆ ಕೇಳಿದ್ದಾರೆ. 2024ರಲ್ಲಿ ಏನು ಮಾಡಿದ್ದಾರೆ, 10 ಅಂಕಕ್ಕೆ ಅದೇ ಪ್ರಶ್ನೆಯನ್ನು 10 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ಅವರು 2023ಕ್ಕೆ 15 ಅಂಕಕ್ಕೆ ಕೇಳಿದ್ದಾರೆ. ಆದ್ದರಿಂದ ಅದನ್ನು ಭಾರತೀಯ ಸಂಯುಕ್ತವಾದ ಇತ್ತೀಚಿನ ಪ್ರವೃತ್ತಿಯನ್ನು 15 ಅಂಕಕ್ಕೆ 2025ಕ್ಕೆ, ಅಂದರೆ ಈಗ ನಿಮಗೆ ಬರುವಂತಹ ಪರೀಕ್ಷೆಗೆ ಅವರು ಅದನ್ನು 15 ಅಂಕಕ್ಕೆ ಕೇಳ್ಬೋದು. ಆದ್ದರಿಂದ ಇಂತಹ ಪ್ರಶ್ನೆಗಳನ್ನೆಲ್ಲ ಸ್ಕಿಪ್ ಮಾಡಬೇಡಿ. ಇಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ನನ್ನ ವೀಡಿಯೋಸಲ್ಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.